ಕನ್ನಡ ಚಿತ್ರರಂಗದಲ್ಲಿ ನಂಬರ್ 1 ಅಂತ ಬಂದ ಅಂದ್ರೆ ಅದು ಅಣ್ಣವರು. ನಂಬರ್ 1 ಅಣ್ಣವ್ರು ಬಿಟ್ಟು 2 ಇಂದ ಮಿಕ್ಕಿದೆಲ್ಲ ಬರುತ್ತಲ್ಲ ಅದೆಲ್ಲ ಬೇರೆ ನಟರಿಗೆ ಸಂಬಂಧಪಟ್ಟುತ್ತೆ. 1 ಅಂದ್ರೆ ಅಣ್ಣವ್ರೆ. ಸಿನಿಮಾ ಆಗಿರ್ಬೋದು, ಅವ್ರಿಗೆ ಗಳಿಸಿರುವಂತ ಪ್ರಶಸ್ತಿಗಳಾಗಿರ್ಬೋದು, ಅವ್ರಿಗೆ ಅವ್ರ ಕಟೌಟ್ಗಳಿಗೆ ಹಾರಗಳಾಗಿರ್ಬೋದು, ಸ್ಟಾರ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಚರಿತ್ರೆ ಏನಾದ್ರೆ ಅಂತಂದ್ರೆ ಅದು ಅಣ್ಣವ್ರ ಕುಟುಂಬಕ್ಕೇನೆ ಇರೋದು. ಅದನ್ನ ಹೇಳಕ್ಕೆ ವಿಷಯ ಬಂದಿರೋದು ಸ್ನೇಹಿತರ. ಇದು ಯಾವುದೇ ರೀತಿಯಾದಂತಹ ದುರುದ್ದೇಶ ಅಲ್ಲ. ಯಾಕಪ್ಪ ಅಂತಂದ್ರೆ ಯಾರೋ ಅವರು ಇವರು ಏನೋ ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಕೆಲವ್ರ ಬಗ್ಗೆ ಏನೇನೋ ಅವ್ರಿಗೆ ಇಷ್ಟ ಬಂದಂತ ಕೊಟ್ಬಿಡ್ತಾರೆ. ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ ಅಂದ್ರೆ ಮುಖ್ಯವಾಗಿ ಈ ವಿಷಯಕ್ಕೆ ಉಪೇಂದ್ರ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಅವ್ರ ಹತ್ರ ಮಾತಾಡ್ಸ್ಬೇಕಾದ್ರೆ ಅವ್ರ ಅಭಿಮಾನಿಗಳನ್ನ ಹೇಳ್ತಾರಲ್ಲ, ವಿಷ್ಣುವರ್ಧನ್ ಅವ್ರನ್ನ ನೀವು ಎಷ್ಟು ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಆರಾಧಿಸಿ, ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ನಾವು ಅಷ್ಟೇ ಅಣ್ಣವ್ರ ಕುಟುಂಬನ ನಾವು ಪೂಜಿಸ್ತೀವಿ, ಬೇರೆ ನಟನ ಗೌರವಿಸ್ತೀವಿ. ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮಗೂ ತುಂಬಾ ಪ್ರೀತಿ ಇದೆ, ಅಭಿಮಾನ ಇದೆ, ಗೌರವ ಇದೆ. ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ತುಂಬಾ ಜನ ಆತ್ಮೀಯರು, ರಾಜಗೌಡರಾಗಿರ್ಬೋದು, ಮತ್ತೆ ಕ್ರಾಂತಿ ರಾಜು ಅವರಾಗಿರ್ಬೋದು, ಮತ್ತೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರಾಗಿರ್ಬೋದು, ಅವ್ರ ಹತ್ರ ಎಲ್ಲ ನಾವು ಮಾತಾಡಿದ್ದೀವಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಮಾಡ್ಕೊಂಡಿದ್ದೀವಿ. ಮೈನ್ ಅಭಿಮಾನಿಗಳ ಸಂಘದವರೆಲ್ಲ ಎಷ್ಟೋ ಅಣ್ಣವರ ಅಭಿಮಾನಿಗಳ ಜೊತೆ ವಿಷ್ಣುವರ್ಧನ್ ಅಭಿಮಾನಿಗಳ ಬಾಂಧವ್ಯ ತುಂಬಾ ಚೆನ್ನಾಗೇ ಇದೆ. ನೀವು ಸ್ಟೇಟ್ಮೆಂಟ್ ಕೊಟ್ಬಿಡ ಅಂತಂದ್ರೆ ಈಗಿನ ಕೆಲವು ಯುವ ಪೀಳಿಗೆಗಳಿಗೆ ಒಂದು ರೀತಿ ತಪ್ಪಾದ ಇದೋಗಬಾರ್ದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಉಪೇಂದ್ರ ಅವರ, ನೀವೊಬ್ಬ ಒಳ್ಳೆ ನಿರ್ದೇಶಕರು, ಮುಖ್ಯವಾಗಿ ನಿರ್ದೇಶಕರು. ಅಣ್ಣವ್ರ ಕುಟುಂಬದ ಮೇಲೆ ಅಣ್ಣವರಾಗಿರ್ಬೋದು, ಶಿವಣ್ಣ, ಅಪ್ಪು ಬಾಸ್ ಅಂತಂದ್ರೆ ನಿಮ್ಗೆ ಎಷ್ಟು ಪ್ರೀತಿ, ಗೌರವ, ಪ್ರಾಣ ಇದೆ ಅಂತೆಲ್ಲ ಗೊತ್ತು. ಇದೆಲ್ಲ ಒಂದು ಕಡೆ ಮಡಗಿ ನೀವೊಂದು ಸ್ಟೇಟ್ಮೆಂಟ್ ಅಂತ ಕೊಡ್ಬೇಕಾದ್ರೆ ಕಟ್ಔಟ್ಗೆ ಹೇಳ್ತಾರಲ್ವಾ, ಇದು ಇನ್ನೂ ಸ್ಟಾರ್ ಏನೋ ಹೇಳಕ್ ಬರ್ತೀರಾ, ಮತ್ತೆ ಅದಕ್ಕೆ ಹಾರಗಳು ಹಾಕಿದಷ್ಟು ಕೆಳಗಿಂದ ಮೇಲವರೆಗೂ ನೋಡ್ಬೇಕು, ಯಾರಿಗೂ ನನ್ನ ಲೈಫಲ್ಲೇ ನೋಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ, ಅದು ತಪ್ಪು. ಉಪೇಂದ್ರ ಅವರೇ, ನಿಮ್ಮ ಮೇಲೆ ಪ್ರೀತಿ ಗೌರವ ಇದೆ. ಏನಂದ್ರೆ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀವೊಬ್ಬ ನಾಯಕ ನಟರು, ನಿರ್ದೇಶಕರು ಆಗಿ ನಿಮ್ಮ ಮೇಲೆ ಒಂದು ಘನತೆ, ಗೌರವ ಇರುತ್ತೆ. ಇದು ಅಭಿಮಾನಿಗಳಿಗೆ ಮನಸ್ಸಿಗೆ ನೋವಾಗಂತ ವಿಷಯಗಳು. ಇದೇನಾಗಿದೆ, ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಕೆಲವು ಅಭಿಮಾನಿಗಳು ಅದನ್ನ ಇದಾಕೊಂಡು ನಮ್ಮ ಹೀರೋನೇ ರೆಕಾರ್ಡು, ಗಿನ್ನಿಸ್ ರೆಕಾರ್ಡು, ಹಂಗೆ ಅಂತ ಹೇಳ್ಕೊಂಡೆಲ್ಲ ನನ್ನ ಲೈಫಲ್ಲಿ ನೋಡಿಲ್ಲ ಒಬ್ಬ ಕಟೌಟ್ಗೆ ನೀವು ಹಾಕ್ತಿದ್ದಂತ ಇದಿದೆಯಲ್ಲ ಹಾರಗಳು ಯಾರಿಗೂ ಹಾಕಿಲ್ಲ ಅಂತ ಇದಾರೆ. ಅದಕ್ಕೆ ಇದೊಂದು ವಿಡಿಯೋ ಮಾಡಕ್ ಬಂದಿದ್ದೀನಿ. ದಾಖಲೆ ಏನಾದ್ರು ಇದ್ದ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಂದ್ ಮಾತು ಹೇಳಕ್ ಇಷ್ಟ ಆಗ್ತೀನಿ. ಎಲ್ಲಾರು ಹೀರೋಗಳು ಮಾಡ್ತಾರೆ ಜಾತ್ರೆ, ಆದ್ರೆ ಅಣ್ಣವ್ರಾಗ್ಲಿ, ಅಣ್ಣವ್ರ ಅಭಿಮಾನಿಗಳಾಗ್ಲಿ ಮಾಡೋದೆಲ್ಲ ಚರಿತ್ರೆ ಅನ್ನೋದಕ್ಕೆ ಅವ್ರಿಗೆ ಹಾಕಿರುವಂತಹ ಕೆಲವು ಫೋಟೋಸ್ಗಳನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ನೋಡಿ. ಇದರಿಂದ ಯಾವುದೇ ರೀತಿಯಾದ ಕೆಟ್ಟ ಕಾಮೆಂಟ್ಗಳು, ಇನ್ನೊಬ್ಬರ ಬಗ್ಗೆ ಯಾವ್ದೋ ದುರುದ್ದೇಶದಿಂದ ಮಾಡ್ತಾ ಇರೋದಲ್ಲ, ಇದು ಉಪೇಂದ್ರ ಅವರಿಗೆ ತಲುಪಬೇಕು. ಮತ್ತೆ ಬೇರೆ ಯಾವುದೇ ನಾಯಕ ನಟರು ಇದ್ರು ಯಾವ್ದನ್ನ ಒಂದು ಸ್ಟೇಜ್ ಅಂತ ಹೋದಂತಂದ್ರೆ ನಿಮ್ಗೆ ಅಂತ ಒಂದು ಘನತೆ, ಗೌರವ ಇರುತ್ತೆ, ನಿಮ್ಗೆ ಅಂತ ಒಂದು ವ್ಯಕ್ತಿತ್ವ, ಬೆಲೆ ಇರುತ್ತೆ. ಮಾತಾಡ್ಬೇಕಾದ್ರೆ ನೀವು ವಿಷ್ಣುವರ್ಧನ್ ಅವ್ರ ಬಗ್ಗೆ ಎಷ್ಟು ಕೊಂಡಾಡಬೇಕು, ಎಷ್ಟು ಗೌರವ ಕೊಡಬೇಕು, ಅವ್ರ ಬಗ್ಗೆ ನೀವು ಏನ್ ಬೇಕಾದ್ರೆ ಸ್ಟೇಟ್ಮೆಂಟ್ಗಳು ಕೊಡಿ. ಇವ್ರನ್ನ ಬಿಟ್ಟ ಅಂದ್ರೆ ಇವ್ರಿಗೆ ಹಾಕಿದಷ್ಟು ಹಾರಗಳನ್ನ ಯಾರಿಗೂ ಹಾಕಿಲ್ಲ. ಕಟೌಟ್ಗೆ ಇದು ಅಂತಾರಲ್ಲ, ಅಣ್ಣವ್ರಿಗೆ ಬರೀ ಹಾರ ಅಲ್ಲ, ಈಗ ಹೇಳ್ತಾರಲ್ಲ ಹಾರ ಹಾಕಿರ್ಬೋದು. ಅಣ್ಣವ್ರಿಗೆ ಸ್ಟಾರ್ಗಳು ಜೊತೆಗೆ ಹಾರಗಳು ಹಾಕೋರು. ಈ ಸ್ಟಾರು, ಹಾರ ಇದೆಲ್ಲ ಮಾಡ್ಬೇಕು ಅಂತಂದ್ರೆ, ನೋಡ್ಬೇಕು ಅಂತಂದ್ರೆ ನಮ್ಗೆ ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೋ ತುಂಬಾ ತಲೆ ಕೆಟ್ಟೋಗಿರೋದು ಅಣ್ಣವ್ರ ಸಿನಿಮಾಗಾಗ್ಲಿ. ನಾವು ಜಾಸ್ತಿ ಹೇಳ್ತಾರೋ ಅಣ್ಣವ್ರ ಸಿನಿಮಾ ನೋಡೋದು ಕಮ್ಮಿ ಆಗಿದ್ದು. ಕಟೌಟ್ಗಳಲ್ಲಿ ದಾಖಲೆ ಕಟೌಟ್ಗಳು, ಹಾರಗಳು ಹಾಕಿದ್ದು ಸ್ಟಾರ್ಟ್ ಆಗಿದ್ರು ನಮ್ಮ ಅಣ್ಣವ್ರ ಕುಟುಂಬದಿಂದಾನೆ. ಅಪ್ಪು ಬಾಸ್ದು ದೊಡ್ಡ ಬಣ್ಣ ಹುಡುಗಾಗ 25 ಕಟೌಟ್, ಮತ್ತೆ ಜೇಮ್ಸ್ ರಿಲೀಸ್ ಆಗ್ಬೇಕಾದ್ರೆ 32 ಕಟೌಟ್, ಅದಾದ್ಮೇಲೆ 75 ಕಟೌಟ್. ಕನ್ನಡ ಚಿತ್ರರಂಗದ ಅಲ್ಲ, ಇವರು ವಿಶ್ವದಲ್ಲೇ 75 ಕಟೌಟ್ ನಿಲ್ಲಿಸಿ ಹಾರ ಹಾಕಿ ದಾಖಲೆ ಮಾಡಿ ಚರಿತ್ರೆ ಸೃಷ್ಟಿ ಮಾಡಿರೋದು ಅಣ್ಣವ್ರ ಅಭಿಮಾನಿಗಳೇ. ಅದನ್ನೆಲ್ಲ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾವ್ದಾದ್ರು ಹೇಳಿಕೆಗಳು ಕೊಟ್ಟು ಅಭಿಮಾನಿಗಳ ಮನಸ್ಸಿಗೆ ನೋವು ಮಾಡಬೇಡಿ. ನಿಮ್ಮ ಮೇಲೆ ನಮ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಆದ್ರಿಂದ ಇದನ್ನೆಲ್ಲ ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಯಾರೇ ಹೀರೋಗಳಾದ್ರೂ ಒಂದು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಆ ಹೀರೋಗೆ ಸಂಬಂಧಪಟ್ಟಂತ ಮಾತುಗಳನ್ನ ಮಾತ್ರ ಮಾತಾಡಿ, ಬೇರೆ ಅಭಿಮಾನಿಗಳ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ನೋಡೋದು ಕಮ್ಮಿ ಆಗಿದ್ದು. ಶಿವಣ್ಣಂದು AK-47 ಆಗಿರ್ಬೋದು, ಸಿಂಹದ ಮರಿ ಆಗಿರ್ಬೋದು, ಜೋಗಿ, ಇತ್ತೀಚಿನ ಸಂಪತ್ತಿಗೆ ಸವಾಲು ಪ್ರಸನ್ನ ಥಿಯೇಟರ್ ಅಲ್ಲಿ
ದಾಖಲೆ ಹಾರ ಹಾಕಿದ್ದಾರೆ. ಮತ್ತೆ ಕಸ್ತೂರಿ ನಿವಾಸ ಆಗ ಹೇಳ್ತಾರೋ ಎಲ್ಲಾರು ಯಾವಾಗ ಹಾರಗಳು ಹಾಕಿ ಇದ್ ಮಾಡ್ಬಿಡ್ತಾರೆ. ಆದ್ರೆ ನಮ್ಮ ಅಣ್ಣವ್ರ ಅಭಿಮಾನಿಗಳು ಹೂವಿನ ರೇಟು ಗಗನಕ್ಕೆ ಹೋಗಿರುತ್ತೆ. ಎಂತ ವರಮಹಾಲಕ್ಷ್ಮಿ ಹಬ್ಬ, ಗಣೇಶನ ಹಬ್ಬ, ಈ ತರ ಹಬ್ಬದ ಟೈಮ್ಗಳಲ್ಲಿ ಅಣ್ಣವ್ರ ಮಕ್ಕಳದ್ದು ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಿದೆ. ಅಂತ ಟೈಮ್ಗಳಲ್ಲಿನೂ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಇಲ್ಲದಂತ ಹಾರಗಳನ್ನ ತುಂಬಿ ಸ್ಟಾರ್ಗಳನ್ನ ಹಾಕಿ ಸಂಭ್ರಮ ಪಟ್ಟಂತಹ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಏನಾದ್ರೂ ಒಂದು ಇತಿಹಾಸ ಇದೆ, ಅದಕ್ಕೆ ಒಂದು ಚರಿತ್ರೆ ಇದೆ ಅಂತಂದ್ರೆ ಹೇಳ್ತಲ್ಲ ಅದು ಅಣ್ಣವ್ರ ಅಭಿಮಾನಿಗಳಿಗೆ ಮಾತ್ರನೇ. ದಯವಿಟ್ಟು ಉಪೇಂದ್ರ ಅವರೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಅದು ಯಾವ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನ ಬಂದು ನೀವು ಒಂದು ರೀತಿಯಾದಂತ ಅಭಿಮಾನಿಗಳಿಗೆ ಕ್ಲಾರಿಟಿ ಕೊಡಬೇಕು. ಬೇರೆ ಯಾರ ನಟರಿಗೂ ಹಾಕಿಲ್ಲ ಅನ್ನೋದನ್ನೆಲ್ಲ ಯಾವ ಅಭಿಮಾನಿಗಳು ಒಪ್ಪಕ್ ರೆಡಿ ಇಲ್ಲ. ನಮ್ಮ ಅಣ್ಣವ್ರು ಬಿಟ್ಟ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ನಾಯಕ ನಟರು ಅವ್ರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಹಾಗೆ ಅಂತ ಅಣ್ಣವ್ರಿಗೆ ಮತ್ತೆ ಅಣ್ಣವ್ರ ಕುಟುಂಬದಲ್ಲಿ ಯಾವ ಅಭಿಮಾನಿಗಳಿಗೆ ಯಾವ ಈ ರೀತಿ ದಾಖಲೆ ಮಾಡಿಲ್ಲ, ಈ ರೀತಿ ಯಾರು ಹಾರಗಳು ಹಾಕಿಲ್ಲ ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತುಂಬಾ ಮನಸ್ಸಿಗೆ ನೋವಾಗಿದೆ. ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ ಉಪೇಂದ್ರ ಅವರೇ, ಮೆಸೇಜ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕ್ಲಾರಿಟಿ ಕೇಳಕ್ಕೆ ದಯವಿಟ್ಟು ನೀವು ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು, ಅದಕ್ಕೊಂದು ಉತ್ತರ ಕೊಡಬೇಕು. ಫೋನ್ ಅಟೆಂಡ್ ಮಾಡಿ, ಇಲ್ಲ ನೀವೇ ಫೋನ್ ಮಾಡಿ ಇದಕ್ಕೊಂದು ಮಾಧ್ಯಮದ ಮುಖಾಂತರ ಒಂದು ಕ್ಲಾರಿಟಿ ಕೊಡಿ ಉಪೇಂದ್ರ ಅವರ. ಇದು ಎಲ್ಲ ಅಣ್ಣವ್ರ ಅಭಿಮಾನಿಗಳು ನಿಮ್ಮ ಮೇಲಿರುವ ಪ್ರೀತಿ ಗೌರವಕ್ಕೋಸ್ಕರ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ರೀತಿಯಾದಂತಹ ಬೇರೆ ಅಭಿಮಾನಿಗಳಿಗೆ, ಅಣ್ಣವ್ರ ಕುಟುಂಬಕ್ಕಾಗಿರ್ಬೋದು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ಯಾರೇ ಅಭಿಮಾನಿಗಳಿಗಾಗ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ಒಂದು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಒಂದು ಯೋಚನೆ ಮಾಡ್ಕೊಂಡು ಕೊಡಿ. ಕನ್ನಡ ಚಿತ್ರರಂಗದಲ್ಲಿ ನಂಬರ್ 1 ಅಂದ್ರೆ ಅಣ್ಣವ್ರ. ಇನ್ ಮಿಕ್ಕಿದಲ್ಲ 2ರಿಂದ 2, 3, 4, 5 ಈ ತರ ಆ ಲೆಕ್ಕಕ್ಕೆ ಹೋಗ್ತಾರೆ ಹೊರತು ಅಣ್ಣವರು ಯಾವತ್ತಿದ್ರು ಅಣ್ಣವ್ರ. ಅವ್ರ ಅಭಿಮಾನಿಗಳು ಅದೇ ರೀತಿ ಅಭಿಮಾನಿಗಳ ಲೆಕ್ಕಾಚಾರದಲ್ಲೂ ಅಷ್ಟೇನೆ. ಅಣ್ಣವ್ರ ಅಭಿಮಾನಿಗಳು ನಂಬರ್ 1, ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ನಂಬರ್ 1. ಆಮೇಲೆ 2, 3, 4 ಎಲ್ಲಾ ಅಭಿಮಾನಿಗಳು ಬರ್ತಾರೆ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಶಿವಣ್ಣ.